ಸಮೃದ್ಧಿ ಗೊಬ್ಬರ ಯೂಸ್ ಮಾಡ್ತಾ ಇದೀನಿ ಅಂತ ಹೇಳಿದ್ರೆ ಎಷ್ಟು ವರ್ಷದಿಂದ ಯೂಸ್ ಮಾಡ್ತಾ ಇದೀರಾ? 2 ವರ್ಷದಿಂದ 2 ವರ್ಷದಿಂದನಾ? ಇದು ಎಷ್ಟು ವರ್ಷದ ತೋಟ ಇದು? 3 ವರ್ಷ ತುಂಬಿ 4 ವರ್ಷದಾಗ 4 ವರ್ಷದ. 2 ವರ್ಷಕ್ಕೆ ಎಷ್ಟು ಕೆಜಿ ಹಾಕಿದ್ರಿ ಗೊಬ್ಬರನ? 3 ಕೆಜಿ ಹಾಕಿ 3 ಕೆಜಿ ಹಾಕಿದ್ರಿ. ಈ ವರ್ಷ ಇನ್ನು ಹಾಕಿಲ್ಲ. ಈ ವರ್ಷ ಹಾಕ್ಬೇಕದು. ಇಷ್ಟು ಅದ್ಭುತವಾಗಿ ತೋಟ ಇದೆ. ನೀರೆಲ್ಲ ಕೊಡ್ತಾ ಇರ್ತೀರಲ್ಲ? ನೀರೆಲ್ಲ ಎಷ್ಟು ಲೀಟರ್ ಕೊಡ್ತೀರಾ ಡೈಲಿ? ಡೈಲಿ ದಿನ ಬಿಡ್ತಾ ಇರ್ತೀವಿ ಸರ್. ಮತ್ತೆ ಮಧ್ಯಕ್ಕೆಲ್ಲ ಈಗ 3-4 ಅಕ್ಷಯ ಮರ ಹಾಕಿದ್ರೆ ಏನಕ್ಕೆ ಹಾಕಿದ್ರೆ? ಬಿಸಿಲು ಹೊಡಿಬಾರ್ದು, ಇಲ್ಲೆಲ್ಲ ಬಿಸಿಲು ಜಾಸ್ತಿ ಅಂತನಾ? ಬಿಸಿಲು ಜಾಸ್ತಿ ಸರ್. ಗಿಡ ಇದು ಒಣಗಬಾರ್ದು ಸರ್. ಇದು ಒಣಗಬಾರ್ದ ಇದು? ಅದಕ್ಕೆ 4 ಅಕ್ಷಯ ಹಾಕ್ಬಿಟ್ಟಿದ್ರ. ಈ ಅಕ್ಷಯ ಬಂದು ಕುರಿಗೆ ಮೇವಾಗುತ್ತಲ್ಲ, ಆಮೇಲೆ ಇನ್ನೇನಕ್ಕಾಗುತ್ತೆ? ಕುರಿ ಮೇವು ಅಷ್ಟೇ, ದನಗಳಿಗೆ ಹಾಕಲ್ಲ. ಅದು ಅಕ್ಷಯ ಮರದಿಂದ ಇದಕ್ಕೇನು ಪ್ರಾಬ್ಲಮ್ ಇಲ್ಲ. ಒಬ್ಬೊಬ್ರು ಬಾಳೆ ಹಾಕ್ತಾರೆ, ನೀವು ಇದು ಹಾಕಿದ್ರ. ಚಿಕ್ಕದ್ರಿಂದಲೇ ಸ್ಟಾರ್ಟಿಂಗ್ ಅಕ್ಷಯ ಇಟ್ಬಿಟ್ರ? ಈ 4-5 ಸಾಲಿಗೆ ಒಂದೊಂದು ಅಡ್ಕೊಂಡು ಇಟ್ಬಿಟ್ಟಿದ್ರ ಉದ್ದಕ್ಕೂ. ಇದ್ರ ಸೊಪ್ಪು ಗೊಬ್ಬರ ಆಗುತ್ತಾ ಇದಕ್ಕೆ? ಗೊಬ್ಬರ ಆಗುತ್ತೆ. ಕುರಿಗಳಿಗೆ ಸಾಕಿದ್ರೆ ಮನೇಲಿ ಕುರಿನೂ ಸಾಕಿದಿರ? ಕುರಿನ ಮೇಕೆನಾ? ಶೆಡ್ ಹಾಕಿದೀವಿ ಸರ್. ಕುರಿ ಎಷ್ಟು ಕುರಿ ಸಾಕಿದ್ರ? 50 ಕುರಿ. 50 ಕುರಿ ಸಾಕಿದ್ರು. 50 ಕುರಿಗೂ ಸಾಕಲ್ಲ ಮೇವು? ಇಷ್ಟ ಆಗುತ್ತೆ, ಮೇವಾಗುತ್ತೆ. ಆಮೇಲೆ ಲಾಸ್ಟಿಗೆ ಬೇಡ ಕಿತ್ಕೋಬಹುದು. ಮತ್ತೆ ಇಲ್ಲಿ ಕನಕಾಂಬರ ಹಾಕಿದ್ರ, ಆಮೇಲೆ ಮತ್ತೆ ಇಲ್ಲೆಲ್ಲ ಚೆಂಡು ಹೂ ಹಾಕಿದ್ರೆ ಎಲ್ಲ ಕಿತ್ತಾಕಿದ್ರಲ್ಲ. ಇನ್ನ ನೆರಳು ಬಂತು ಸರ್, ಅದಕ್ಕೆ ಆಗಲ್ಲ. ಇನ್ನ ಹಾಕಲ್ಲ, ಏನು ಹಾಕಲ್ಲ. ಇನ್ನೆಲ್ಲ ಗೇಯಿಸಿ ಗೊಬ್ಬರ. ಓಕೆ, ಇದು 3 ವರ್ಷ ತುಂಬಿ 4ನೇ ವರ್ಷಕ್ಕೆ ಬಿದ್ದಿದೆ. ಓಕೆ, ನೋಡ್ಬೋದು ಮೇಡಮ್ ಅವರು ಸತ್ಯಸಾಯಿ ಜಿಲ್ಲೆಯಲ್ಲಿ ಕಂಬಾಲಪಲ್ಲಿ ವಿಲೇಜ್ ಅಲ್ಲಿ ಒಂದು ಸಾಲಿಂದ ಸಾಲಿಗೆ 7 ಅಡಿ, ಗಿಡದ ಗಿಡಕ್ಕೆ 5 ಅಡಿ ಮತ್ತು ಅಕ್ಷಯ ಸಮೃದ್ಧಿ ಫರ್ಟಿಲೈಸರ್ ಯೂಸ್ ಮಾಡ್ತಾರೆ.